ಬೆಳಗಾವಿ ಜಿಲ್ಲೆಯ ರಾಯಬಾಗ ಶಾಸಕ ದುರ್ಯೋಧನ ಐಹೊಳೆ ಹಾಗೂ ಕುಡ್ಚಿ ಮತಕ್ಷೇತ್ರದ ಶಾಸಕ ಪಿ ರಾಜು ನೀವು ಮತ್ತೆ ಮುಂದೆ ಗೆದ್ದು ಬರಬೇಕಾದ್ರೆ ಈ ಸುದ್ದಿ ಮಾತ್ರ ನೋಡಬೇಕು. ಈ ಸುದ್ದಿ ನೋಡಿದ ತಕ್ಷಣ ನೀವೇನಾದರೂ ತಕ್ಷಣ ಈ ಭ್ರಷ್ಟರ ವಿರುದ್ಧ ಸಮರ ಸಾರಿದರೆ ಇದನ್ನು ಶಸ್ತ್ರಚಿಕಿತ್ಸೆ ಮುಖಾಂತರ ನಿರ್ನಾಮ ಮಾಡಿದರೆ ಮಾತ್ರ ನೀವು ಮತ್ತೆ ಬಹುಮತದಿಂದ ಆರಿಸಿ ಬರ್ತೀರಿ. ಯಾಕಂದ್ರೆ ಬಡವರ ಕಣ್ಣೀರಿನ ಕೂಗು, ಬಡವರ ರಕ್ತ ಕುಡಿಯುವಂಥ ರಾಯಬಾಗದ ಸರ್ಕಾರಿ ಆಸ್ಪತ್ರೆಯಲ್ಲಿ ಏನು ನಡೆದೈತಿ ಗೊತ್ತೈತೇನ್ರಿ? ಆ ಹೆಣ್ಮಗಳು ಏನು ಮಾತಾಡ್ಯಾಳ? ಅಲ್ಲಿ ನಡೆಯುತ್ತಿರುವಂಥ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಒಳ್ಳೆಯ ಒಂದು ಸವಲತ್ತು ಸಿಗುವಾಗ ಇಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತ ಕೊಡುವಾಗ ಯಾವ ರೀತಿ ಹಣ ಲೂಟಿ ಮಾಡತ್ತಾರ ಅದನ್ನು ಹೆಣ್ಮಕ್ಳು ಹೆಂಗೆ ಮಾತಾಡ್ಯಾರ? ಇದನ್ನು ಸಂಪೂರ್ಣ ಜವಾಬ್ದಾರಿ ಪಿ ರಾಜು ಮತ್ತು ದುರ್ಯೋಧನ ಐಹೊಳೆ. ಎರಡನೇ ಪ್ರಶ್ನೆ, ದುರ್ಯೋಧನ ಐಹೊಳೆ ಸಾಹೇಬ್ರೆ, ಪ್ರತಿಯೊಬ್ಬರ ಜೊತೆ ಸಹಾನುಭೂತಿಯಿಂದ ವರ್ತನೆ ಮಾಡ್ತೀರಿ, ಒಳ್ಳೆಯ ಅಭಿವೃದ್ಧಿ ಮಾಡಿದಿರಿ, ಸತತ 3 ಸಾರಿ ನಿಮ್ಮನ್ನು ಆರಿಸಿ ತಂದಿದ್ದಾರ, ನೀವು ಇನ್ನು ಕುರ್ಚಿಯಿಂದ ಹ್ಯಾಟ್ರಿಕ್ ಆಗೋ ಕೊಂಟೇರಿ. ಪಿ ರಾಜು ಅವರೇ, ಮಂತ್ರಿ ಸ್ಥಾನ ತುದಿಗಾಲ ಮೇಲೆ ಬಂದೈತಿ, ಆದರೆ ನೀವಿಬ್ಬರೂ ಕೂಡ್ಕೊಂಡು ತಕ್ಷಣ ಒಂದು ವಾರದಲ್ಲಿ ಈ ಹೆಸ್ಕಾಂ ರಾಯಬಾಗದ ಅಧಿಕಾರಿಗಳನ್ನು ಎಲ್ಲರನ್ನ ಕರೆಸ್ರಿ. ಯಾವ ರೀತಿಯಲ್ಲಿ ತಳಮಟ್ಟದಿಂದ ಮೇಲ್ಮಟ್ಟದವರೆಗೆ ಭ್ರಷ್ಟರ ಅಡ್ಡೆಯ ಕೂಟ ತಾನ ರಾಯಬಾಗ ಹೆಸ್ಕಾಂದಲ್ಲಿ ನಡೆದೈತಿ. ಯಾವ ಉಪವಿಭಾಗದಲ್ಲಿ ಫೈಲ್ ವಿಲೇವರಿ ಆಗಕತ್ತಾವ ಅಲ್ಲಿಯ ಟೆಕ್ನಿಕಲ್ ಅಸಿಸ್ಟೆಂಟು, ಜೂನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್ಗಳು, ವರ್ಕ್ ಯೂನಿಟ್ದವರು ಯಾವ ರೀತಿ ಅಲ್ಲಿ ರೈತಾಪಿ ಜನರ ರಕ್ತ ಕುಡಿಯಾಕತ್ತಾರ ಅನ್ನೋದು ದುರ್ಯೋಧನ ಐಹೊಳೆ ಮತ್ತು ಪಿ ರಾಜು ತಕ್ಷಣ ಶಸ್ತ್ರಚಿಕಿತ್ಸೆ ಮುಖಾಂತರ ಆ ರಾಯಬಾಗ ಆಸ್ಪತ್ರೆ ಮತ್ತು ಆ ರಾಯಬಾಗ ಹೆಸ್ಕಾಂದಲ್ಲಿ ನೀವು ತಕ್ಷಣ ಅಲ್ಲಿಯ ಸರ್ವರನ್ನು ಸಾಮೂಹಿಕ ವರ್ಗಾವಣೆ ಮಾಡಿದರೂ ಸಹಿತ ಅತಿಶಯೋಕ್ತಿ ಆಗೋದಿಲ್ಲ. ಯಾಕಂದರೆ ಬಡ ಜನರು ಇವತ್ತು ಉಚಿತ ಆರೋಗ್ಯಕ್ಕಾಗಿ ಕರ್ನಾಟಕ ಸರ್ಕಾರ, ನಿಮ್ಮದೇ BJP ಸರ್ಕಾರ ನೂರಾರು ಕೋಟಿ ರೂಪಾಯಿ ಇವತ್ತು ಹಣಕಾಸಿನ ಸೌಲಭ್ಯ ಆಸ್ಪತ್ರೆಗಳಿಗೆ ಒದಗಿಸ್ತಾ ಇದೆ. ಅಲ್ಲಿರುವಂಥ DHO ಏನು ಮಾಡ್ತಾರ, ಆ DHO ದಿಢೀರ್ ಭೇಟಿ ಕೊಡ್ತಾರ, ಅವರು ಕೊಡುವುದಿಲ್ಲ. ಹಾಗಾದ್ರೆ ರಾಯಬಾಗ ಶಾಸಕ ದುರ್ಯೋಧನ ಐಹೊಳೆ ಅವರೇ, ನಿಮ್ಮ ಮನೆಯಿಂದ ಕೂಗಳತೆಯಲ್ಲೇ ಐತ್ರಿ ಸರ್ಕಾರಿ ದವಾಖಾನೆ. ರಾತ್ರಿ ಒಂದು ಸ್ವಲ್ಪ ಬೇರೆ ಡ್ರೆಸ್ ಹಾಕೊಂಡು ತಿರುಗಾಡಕ್ಕೆ ಹೋಗ್ತೀರಿ, ಸಡನ್ಲಿ ಹೋಗ್ರಿ, ದಿಢೀರ್ ಭೇಟಿ ಕೊಟ್ರಿ. ಪಿ ರಾಜು ಭ್ರಷ್ಟಾಚಾರದ ಬಗ್ಗೆ ಭಾಳ ಮಾತಾಡ್ತೀರಿ. ಪಿ ರಾಜು ಅವರ ಬರುವ ಚುನಾವಣೆಯಲ್ಲಿ ನಿಮಗೊಂದು ಅಗ್ನಿ ಪರೀಕ್ಷೆ ಐತಿ. ಆ ಅಗ್ನಿ ಪರೀಕ್ಷೆಯಿಂದ ಪಾರಾಗಬೇಕಾದ್ರೆ ನೀವು ತಕ್ಷಣ ರಾಜು ನೀವು ಹೆಸರು ಕೆಡಿಸ್ಕೊಂಡಿಲ್ಲ, ಆದರೆ ಈ ಸರ್ಕಾರಿ ಆಸ್ಪತ್ರೆ ಮತ್ತು ಇದೇ ಹೆಸ್ಕಾಂ ನಿಮ್ಮಿಬ್ಬರ ಹೆಸರು ಕೆಡ್ಸಾಕತೈತಿ. ಯಾಕಂದ್ರೆ ಇಲ್ಲಿ ಸಾರ್ವಜನಿಕರು ಹೋಗಿ ತಮ್ಮ ಕೆಲಸ ಮಾಡೋ ಸಲುವಾಗಿ ರೇಟ್ ಫಿಕ್ಸ್ ಮಾಡ್ಯಾರ, ಮೆನು ಮಾಡ್ಯಾರ. ಹಾಗಾದ್ರೆ ಅಲ್ಲಿಯ ಇಂಜಿನಿಯರ್ಗಳು, ಅಲ್ಲಿಯ ಸಿಬ್ಬಂದಿ ಯಾವ ರೀತಿ ಹಣ ಲೂಟಿ ಮಾಡಾಕತ್ತಾರ, ಸರ್ಕಾರಿ ಆಸ್ಪತ್ರೆಯಲ್ಲಿ ರಕ್ತದ ಕಣ್ಣೀರು ಹರಿಸಾಕತ್ತಾರ. ಆ ಹೆಣ್ಮಕ್ಕಳ ಮಾತು ಕೇಳಿ ಕರು ಚೋಳು ಅಂತೈತಿ, ಕರಳು ಚೂರು ಚೂರು ಅಂತೈತಿ. ಮಾಡ್ತೀರಿ ದುರ್ಯೋಧನ ಐಹೊಳೆ ಅವರೇ ಹಾಗೂ ಪಿ ರಾಜು ಅವರೇ? ಇಲ್ಲದಿದ್ದರೆ ನೀವು ಮಾಡಲಿಲ್ಲ ಅಂದರೆ ಒಂದು ವಾರದ ನಂತರ ಇದೇ ನಂಬರ್ 1 ಚಾನಲ್ ತನ್ನ ಭ್ರಷ್ಟರ ಬೇಟೆ, ಭ್ರಷ್ಟಾಚಾರದಿಂದ ತಾಂಡವಾಡುತ್ತಿರುವ ಭ್ರಷ್ಟರ ಅಡ್ಡೆಗೆ ಲಗ್ಗೆ ಹಾಕ್ತೈತಿ. ಕೆಲವೇ ದಿನಗಳಲ್ಲಿ ಸರಣಿ ಮುಖಾಂತರ ವಿಡಿಯೋಗಳು ಪ್ರಾರಂಭ ಆಗ್ತಾವ. ಒಂದು ವಾರದ ನಿಮಗೆ ವಾಯ್ದೆ ಕೊಡಾಕತ್ತೀನಿ. ಒಂದು ವಾರದ ನಂತರ ನಿಮ್ಮ ಪ್ರತಿಕ್ರಿಯೆ ನಮ್ಮ ಜೊತೆ ಏನು ಬರ್ತೈತಿ ಅದನ್ನು ನೋಡ್ಕೊಂಡು ಮುಂದಿನ ನಾವು ಕ್ರಮ ತಗೋತೀವಿ ರೀ. ಆರೋಗ್ಯ ಮಂತ್ರಿ ಸುಧಾಕರ್ ಬೇಡ, ಇಲ್ಲಿಯೇ DHO ಹಿಡ್ಕೋರಿ. ಆ DHO 2 ಸಲ ಅಲ್ಲಿ ಹೋಗಿ ಚೆಕ್ ಮಾಡ್ಯಾನ. ಅಲ್ಲಿ ಚಿಕ್ಕೋಡಿ ADHO ಹೋಗಿ ಎಷ್ಟು ಸಲ ಚೆಕ್ ಮಾಡ್ಯಾನ. ಅದು ದಿನಚರಿ ಇರ್ತೈತ್ರಿ. ಅಲ್ಲಿ ಕಸ ಹುಡುಗವ್ರನ್ನ ಹಿಡ್ದ ನರ್ಸ್ಗಳು ಸಹಿತ ಯಾ ನಮೂನಿ ಮಾಡಾಕತ್ತಾರ. ಇದು ಬಡ ಜನರ ಒಂದು ರಕ್ತ. ಇಲ್ಲಿ ಉಚಿತ ಸಲಹೆ, ಉಚಿತ ಚಿಕಿತ್ಸೆ ತಗೊಳ್ಳೋ ಸಲುವಾಗಿ ಬರ್ತಾರ. ಆಮೇಲೆ ಹೆಸ್ಕಾಂದವರು ಯಾವ ರೀತಿ ಲೂಟಿ ಮಾಡಾಕತ್ತಾರ ಇದನ್ನು ಸಂಪೂರ್ಣವಾದ ದಾಖಲೆ ಮಾಹಿತಿಗಳನ್ನು ಬಿಡ್ತೀನಿ. ಒಂದು ವಾರದ ವಾಯ್ದೆ ರಾಜು ಮತ್ತು ದುರ್ಯೋಧನ ಐಹೊಳೆ ನೀವು ಮಾಡಲಿಲ್ಲ ಅಂದರೆ ಬರುವ 2023ರಂದು ನಿಮಗೆ ಏನು ಮಾಡ್ತಾರೆ ಅನ್ನೋದು ನಾ ಸಂಪೂರ್ಣವಾದ ವಿವರ ಕೊಡ್ತೀನಿ. ಎಷ್ಟು ಸಾವಿರ ಮತಗಳ ಅಂತರದಿಂದ ನಿಮ್ಮನ್ನು ಅಲ್ಲಿ ಸೋಲಿಸ್ತಾರ, ನೀವು ಈ ಕೆಲಸ ಮಾಡಿದ್ರೆ ನಿಮ್ಮನ್ನು ಎಷ್ಟು ಸಾವಿರ ಮತಗಳ ಅಂತರದಿಂದ ಗೆಲ್ಲಿಸ್ತಾರ ಅನ್ನೋದು ಕಾದು ನೋಡ್ರಿ. ಸಂಪೂರ್ಣ ವಿವರ ನಂಬರ್ 1 ಚಾನಲಲ್ಲಿ. ಹಾಗಾದರೆ ದುರ್ಯೋಧನ ಐಹೊಳೆ ಮತ್ತು ಪಿ ರಾಜು ತಕ್ಷಣ ಕಾರ್ಯಪ್ರವೃತ್ತರಾಗ್ತೀರಿ. ದಿಢೀರ್ ಆಸ್ಪತ್ರೆಗೆ ಭೇಟಿ ಕೊಡ್ತೀರಿ, ದಿಢೀರ್ ಹೆಸ್ಕಾಂ ಕಚೇರಿಗೆ ಭೇಟಿ ಕೊಡ್ತೀರಿ, ಏನೇನು ಅವ್ರ ಹಿನ್ನೆಲೆಗಳನ್ನೆಲ್ಲ ತೆಗಿತೀರಿ, ಅವರ ಚಲನವಲನಗಳನ್ನು ರಿಜಿಸ್ಟರ್ ತಗೋತೀರಿ, ತಕ್ಷಣ ಅವರನ್ನು ಅಮಾನತುಗೊಳಿಸ್ತೀರಿ. ಯಾವ ರೀತಿ ನೀವು ಕಾರ್ಯಕ್ರಮನ ಹಾಕೋತೀರಿ
ನಾ ಕಾದು ನೋಡ್ತೀನಿ. ಮತ್ತೆ ಬೇರೆ ಕಡಕ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ. ಹಂಗ ಮಾಡಾಕಬೇಕಾಗಿತ್ತು ಪಾಪ. ಎಷ್ಟ್ ಹೆಂಗ್ ಆಗತ್ತತ್ ನೋಡ್ರಿ. ಇಷ್ಟ ದನ್ಸುಲ್ ಆತತಕಿ ಅಂತ ವೈನಿರಿ ನೀವ್ ರೊಕ್ಕ ಕೊಡ್ರಿ ನಾ ಕೊಡ್ತೇನ ನಾತಿನೇನ್ ಇಲ್ರಿ ಅಂದಿರ್ಲೆ. ಒಂದೊಂದ್ ಸಾವಿರ ಬೇಡನ ನಾನ ತಾಡೆ ಒಯ್ದೀನ್ರಿ. ನಮಗ ಏನ್ರ ಬರದದ ಕೊಟ್ರಂದ್ರ ನಾವ್ ಏನ್ ತರ್ಬೇಕ್ ಕೇಳ್ರಲ್ಲ. ಅದ್ರಲ್ಲೇ ಒಂದರ ಚಾ ಪಾನಿ ಬೇಕ್ರಿ. ಮತ್ತ ಡೆಲಿವರಿ ಪೇಷಂಟ್ ಅಂದ್ರ ಹಿಂದಿಂದ ನಾವ್ ಕೊಡ್ತೇವತ್ ಹೇಳತ್ತೇನ್ರಿ. ಮತ್ತ ಈ ಕಡೆ ಬರು ಹೇಳದಾಗ್ರಿ ಒಂದೊಂದ್ 1500 ರೂಪಾಯಿ ಕೂಡ ಕೈಯಾಗ ಹಿಡಿವಾರ್ರಿ. ಮತ್ತ ಕಸ ಹುಡ್ಗಕ್ವಿ ಅವ್ರಿಗೆ 100 ಕೊಡತನ ಅವ್ರ ಕೈಯಾಗ ಹಿಡಿವಾರ್ರಿ. ಹಂಗ ಮಾಡ್ತಾರ್ರಿ ಅವ್ರ. ಮತ್ತ ರೊಕ್ಕ ಕುಡ್ತಕ 500 ರೂಪಾಯಿ ಕುಡ್ತಕ ಪಟ್ಟನ ಕೈಯಾಗ ಹಿಡಿವಾಳ್ರಿ ಅವ್ರ ಸಿಸ್ಟರ್ಸ್ರಿ. ಅದರ್ಲೆ ಇಂತ ಹಿಂದಿಂದ ಕೊಡ್ತೇನಂದ್ರ ಎಲ್ಲಾರ ಅದನ್ನ ಕಸ ಹುಡ್ಗವ್ರಿಗೆ ರೊಕ್ಕ ಕುಡ್ತಕವೇ ಡಿಸ್ಚಾರ್ಜ್ ಕೊಡ್ವಾಳ್ರಿ. ಇಲ್ದ್ರ ಎಲ್ಲಿ ತರೋದ್ ಹೇಳ್ರ ಹೇಳದಾಗ ಪಾಪ. ಅಂತ ನಮ್ ಬಡತನ ಸಿಕ್ಕತನ ನಾವ್ ಸರ್ಕಾರಿ ಒಯ್ಯುದ್ರಲ್ಲ ಮತ್ ಬಡತನ ಇರ್ಲಿ ದೌವಸ್ಥಾನ ಇಲ್ದ್ರ ಮತ್ತೆ ಅದಕ್ ಒಯ್ಯುದ್ರಿ. ಅದರ್ಲೆ ನಾ ಅದಗಚ್ಗೆ ಏನ ಹೊಲಿಗೆ ಹಾಕೋತಿಕ ಮೊದಲ ರೊಕ್ಕ ಬೇಡತಾರ ಕೊಡ್ತೇನಂದ್ರ ಏನ ಮನಿ ಮಾಡಿಟ್ರಿ ಆ ದೋಸು. ಹೌದ್ರ ಅವ್ರಿಗೆ ಹಿಂದಿನ ಕೊಡ್ತೇನೆ ಯಾನ್ರ ಒಂದ್ ಜರ ಬೇಕಾಗ್ತೈತ್ರಿ. ಆ ಮೆಡಿಕಲ್ನು ಅದನ್ನು ಯಾನ್ರ ಬೇಕಾಗ್ತೈತ ಹತ್ತಕೊಂದ್ 4 ರೂಪಾಯಿ ಇರ್ಬೇಕನ್ ಇರ್ಬಾರ್ದ್ರಿ ನಮಗ. ಅಂದಿರ್ಲ ನನಗ ನೀವು ಅಂದ್ರಿ 1000 ರೂಪಾಯಿ ಕೊಡತ್ ಹೇಳಿ ನಾನ ಎಲ್ಲಾರ್ಗಿಂತ ನಾ ಏನನ್ರಿ ಹಿಂದಿನ ಎಲ್ಲಾರ್ಗಿ 1000 ಬೇಡತನರಿ ಅಂತ ಹಿಂದಿನ ಅವ್ರ ಅನ್ನಾನ ಅಂದೇನ್ರಿ. ನಾನಾಗಿ ಆತ ಕೊಡಾಕತ್ಲಿ ಪಾಪ ನಿಮ್ ಕಡೆ ಎಂತ ನಾ ಕೊಡ್ತೇವ 1000 ನನ್ನ ಮಾತ್ರ ಏನ್ರಿ ನಾ ಅವ್ರ ಅಂತ ಅನ್ನ ಅವ್ರ ಹಿಂಗ್ 4 ಬೇಡಾಕದಾರು ಇಟ್ಟು ಹಿಂಗ್ 4000 ಬೇಡಾಕದಾರ 5000 ಕೊಡ್ಬೇಕಾದ್ರ ರೀ ನಾ ಮತ್ತೊಂದ್ 2000 ಹಾಕ್ಯಾರ ನಮಗ್ ಕಾಸಿಗೆನ ಆಗ್ತಿರ್ಲಿ ಆತ ಎಟ್ ಮಾತ್ರ ಅಂದೇನ್ರಿ. ಈ ಕಡೆ ಡಿಸ್ಚಾರ್ಜ್ ಮಾಡ್ಕೊಂಡ್ ಬರತಕ ಬೇದಾರ್ರಿ ಆ ಕಸ ಹುಡ್ಗ ಅವ್ರ ಬೇರಿ. ಆಕಿ ಮಟ್ಟೆ ಅದಾಳ ಆಕಿ ಅಂದಳ್ರಿ ನೀ ಎಲ್ಲೇರಿ ಹಾಕ್ತಿ ಹೋಗಂದ್ರ ಆಕಿಗೆ ಗೊತ್ತಿರ್ತೆ ಅಂಬಲ್ರಿ ಇದೆಲ್ಲ. ಅಂಬಲ್ರಿ ಪಾಪ ಆಕಿ ಅಂದಳ್ರಿ ಆಕಿ ಹೊಟ್ಟಿ ಮೇಲೆ ಬರ ಹಾಕ್ಯಾಳು ದೇವ್ರಿಗೆ ಗೊತ್ತಿಲ್ರಿ ಇನ್ನೊಂದ್ ಹೆಣ್ಣಿನ ಜೀವನ ಹಿಂಗ್ ಮಾಡ್ತಾರ ಇವ್ರ ಒಂದ್ ದೇವ್ರಿಗೆ ಗೊತ್ತಿರ್ಲಿ. ಹೊಟ್ಟೆ ಬಾರ ಹಾಕಿದಾಳ ಹುಡುಗಿ ಎದಿತಾಳಗ ಕೆಟ್ಟ ನೋವಾದಂಗ ಆಕಿ ಚರ್ಮ ನೋವು ಆತ ಕೂಸಂದು. ಏನ್ ಮಾಡುದ್ರಿ. ಹೊಟ್ಟಿ ಮೇಲೆ ಕಾಲು ಕೊಟ್ಟ ಇದು ಕೈ ಕೊಟ್ಟ ಒದ್ದದ್ರ ನಾವ ಮಾಡ್ತಿದ್ದಿರ್ಲ ಮನ್ಯಾಗ. ಕಾಲಾದ್ ಕೊಡಂಗಿಲ್ಲ ಅವ್ರ ಕೈಲಿ ಹಿಂಗ್ ಒತ್ತ ಕಾಲಾದ್ ಕೊಡಂಗಿಲ್ಲ ಅವ್ರ. ಅಂತ ಅದ್ ಶಕ್ತಿ ಇದ್ದಟ್ ಹೊಟ್ಟಿ ಮೇಲೆ ಬರಾಕುದ್ ಇರ್ತೈತ್ರಿ ಹೊಟ್ಟಿಲಿ ಇದ್ದದ್ ಹೆಂಗಸನ. ಅಂದ್ರ ನಮ್ಮ ಮನ್ಯಾಗ ನಮ್ಮ ಅಣ್ಣನ ಸೊಸಿನ ಬಿ ಹಂಗ ಮಾಡಿದಾರ ದೊಡ್ಡಕಿನ. ಒಟ್ಟ ಹಡ್ಯಾನ್ ಆಗೋಲಾಗಿತ್ತು ಆಕಿಗೂ ಹಂಗ ಮಾಡಿದಾರ. ಆಕಿ ಬಿ ಬಾಳ ದಿವ್ಸ ತಕ ಹೊಟ್ಟಿ ಅಂದಾಳ. ಹೊಟ್ಟಿ ಅಂದ್ರ ಇಲ್ರಿ ಸಿಝರ್ ಮಾಡ್ಬೇಕ್ರಿ. ಇಲ್ರಿ ನಮಗ್ ಆಗುದಿಲ್ರಿ ಮತ್ ಹಿಂಗ್ ಸಿಝರ್ ಆದ ನಾರ್ಮಲ್ ಆಗುದಿಲ್ಲತ್ತ ಹಿಂಗಾರ ಅನ್ಬೇಕ್ರಲೆ. ನಾವ್ ಮುಂದಾರ ಒಯ್ತಿದ್ದೀವ್ರಿ ಜೀವಮಾದ್ರನ್ ಬರ್ತೇತ್ರಿ. ಈಗ ಮಾಸಬಾರದ ಜಾಗಾರಿ ಈಗ ತೋರ್ಸ್ಬಾರದ ಜಾಗಾರಿ ಮಾಸಬಾರದ ಜಾಗಾರಿ ಅದು. ಅದರ್ಲೆ ಅಂತ ಪರಿಸ್ಥಿತಿ ಆಗಿ ಹೋತ್ ಹುಡ್ಗಿದ. ಮತ್ತ ನಿತ್ತ ನೀರ್ ಹನ್ಸ್ಯನ್ರಿ ನಿತ್ತ ಸಂಡಾಸ ಮಾಡೈತಿ ನಿತ್ತ ಕಲ್ಮಡಿ ಮಾಡೈತಿ ತಳಗೇರಿ ಮರಮಾತಿಗ್ ಬಿದ್ದು ಹುಡುಗಿ ಅದ ಕುಂತಿತ್ತಂದ್ರಿ ಮೇ ಅದ ಹೊರಬೀಳ್ತಿತ್ತಂದ್ರ ಏನ್ ಮಾಡುದ್ರಿ. ಅದರ್ಲೆ ಮತ್ ನಾನ್ಕ ಮರಬಕ್ ಒಂದ್ ದಿವ್ಸ ಬಂದಿಲ್ರಿ. ಈಗ ನಾನೂರಿ ನಮ್ಮ ಅಕ್ಕನ ಮಗಳ ಬಕಿ ಹಡ್ಯಾಕಾಗಿದಾಳ್ರಿ. ಬಾನನ ಆ ಕಡೆ ಊರಿಗೆ ಹೋಗಿದೇನ್ರಿ ನಾ. ಊರಿಗ್ ಹೋಗ್ಯಾರಿ. ರೀ ನಾನು 11 ದಿವ್ಸ ಆತ್ರಿ ಯಾನ್ ಮನಿ ಬಿಟ್ಟು ಬಂದೇನ್ರಿ. ಜಳಕ್ ಸಾಕಾಟ್ರಿ ನಿನ್ನಿ ಮೈಯೆಲ್ಲಾ ಹೊಡ್ಸಾಕತಾನರಿ ಒಂದ್ ಬಕೆಟ್ ಕೊಂಡ್ ತಗೊಂಡ್ ಜಳಕ ಮಾಡೇನ್ರಿ ಇಲ್ಲಿ. ಅಲ್ಲಂದ್ರ ಹಿಂಗ ಯಾರಿಗ್ರ ಇದ್ ಮಾಡ್ಕೊಂಡ್ ಮನಿಗ್ ಯಾರಿಗಾರ ಬಂದ್ ಹೇಳಿ ಬರುವ ಪರಿಸ್ಥಿತಿ ಈಗ ಐತ್ರಿ. ಇಂತಸ್ತಕ ಎಲ್ಲಾಗಿತ್ರ ಹೇಳಿ ಬರೋ ಪರಿಸ್ಥಿತಿ ಹುಡುಗಿ ಅದ ಎಲ್ಲಾ ಬಿಸಿ ನೀರ್ ತಂದ್ ಕೊಡ್ಬೇಕ್ರ ಅದ್ ಡೆಟಾಲ್ ಬರ್ದೇ ಇರ್ರಿ. ರೊಕ್ಕ ಕೊಟ್ಟು ಬಿಸಿ ನೀರ್ ಕಾಸಿ ಒಬ್ಬೊಬ್ರು ಪರಾಣಿಗಳು ಹಂಗ ಕಾಯಿಸಿ ಕೊಡಾವ್ರಿ. ಹಂಗರ್ಲ ಮತ್ ಅಂತ ಪಾಪ ಆಕಿ ಟಾಯ್ಲೆಟ್ದಾಗು ಅದನ್ ಮಾಡಾಕತ್ತಳ ಅಂದ್ರ ದಿರ್ಸಿಂಗಕ್ ಬಾಳ ಕುಶನ ತಗೋಬೇಕ್ರಿ. ನೀವೇನ್ ಪಾಪ ನೀರ್ ಇದ್ದಾವ್ ರಗಡ್ದಾವ್ ನೀರ್ನ ಸಂಸ್ಕಾರ ಅಂತಲ್ಲಿ ನಿಮಗ್ ಹಂಗ ಹೇಳಿ ಇಲ್ರಿ ಬಂದತಿ. ನಮಗ್ ಇಂತ ಪರಿಸ್ಥಿತಿ ಬಂದೈತಿರಿ ಏನ್ 7 ಜಲಮಕ್ ಹೆಣ್ಣಾಗಿ ಹುಟ್ಟಬಾರದ್ರಿ. ಖರೇನ ಹೇಳ್ರಿ ನಂಗೂ ಗೊತ್ತೈತಿ ಅದ್. ಈ ಜಲಮ ಅಲ್ರಿ ಮುಂದಿನ ಜಲಮದಾಗ ಬಿ ಹೆಣ್ಣಾಗಿ ಹುಟ್ಟಬಾರ್ದ್ರಿ. ಖರೇನ ನಾ ಹೇಳಿನ ಒಯ್ನಿ ನಿಮ್ಗ ನಾ ಇಂತಲ್ಲಿ ಪ್ರೈವೇಟ್ ಒಯ್ನು. ಮತ್ತ ಕಮ್ಗ ಚಲೋ ಹಡ್ಯಾನ್ ಮಾಡ್ತಾರತ್ ಹೇಳಿನ್ ನಾ ನಿಮಗ್. ನಮಗೇನ್ ಗೊತ್ತ್ರಿ ಹಿಂಗ್ ಮಾಡ್ತಾರ ನಮಗ್ ಗೊತ್ತಿದ್ರ ನಾವ್ಯಾಕ ಹೋಯ್ತಿದ್ದೀವ್ರಿ. ನಮ್ಗ ಎಲ್ಲಾ ಐಶ್ವರ್ಯ ಗೊತ್ತಿರ್ತಾವು ನಿಮಗ್ ಹೇಳಿನ. ಮತ್ತ ಈಗ ಇದನ್ರಿ ನನ್ನ ಪರಿಸ್ಥಿತಿ ನನಗ್ ಗೊತ್ತ ಇಲ್ರಿ. ಎಂದ ಗುರುವಾರ ರೀ ಇಲ್ಲಿ 11 ದಿನ ಆತ್ರಿ ಕಾರ್ ಗಡ್ಯಾಗ ಬಂದ್ ಇಲ್ಲಿ ಅಡ್ಮಿಟ್ ಆದವ್ರ ನುಸ್ತಾ ಇಲ್ಲಿ ಹಾಟಲ್ ಕಟ್ಟ ಹೊಂಟೇನ್ರಿ. ನಾ ಊಟ ತರಾಕಟ್ ಹೋತೇನು ಹಾಟಲ್ಕ ಚಾ ತರಾಕಟ್ಟ ಹೋತೇನ್ರಿ. ರಾಯಬಾಕ್ ಮಾತ್ರ ಒಂದ್ ದಿವ್ಸ ರೀ ಇಲ್ಲಿ ಹೋಗಿ ನಿಲ್ಗುಡ್ದ ಬಸ್ ಬಂದೈತ್ರಿ.
ಅದ್ರಾಗ ಮನ್ಯಾಗ ಯಾರು ಇಲ್ಲಿಟ್ಟ ಇಂತ ಪಾಪ ಇಲ್ಲಿ ಕನ್ನಡದವ್ರ ಪೇಷಂಟ್ ದವ್ರ ಇದ್ರಿ ನಾವ್ ಕುಸನ ಎತ್ಕೋತೇವ್ ಹೋಗತ್ತೇಳಿ ಹಚ್ಕೊಟ್ರು ಅದು ಸತ ಮರಬಕ್ ಹೋಗಿ ಬರುವಂಗ ಪರಿಸ್ಥಿತಿ ಐತ್ರಿ ಬಸ್ ಅದಾವ್ರಿ ಇಲ್ರಿ